ಇವತ್ತು ನಮ್ಮ ಮನೇಲಿ ಸ್ಪೆಷಲ್ ಆಗಿ ಚಿಕನ್ ಸಾರು ಮಾಡಿದ್ರು. ನಮ್ಮ ಮನೆ ಸಾರು ನಿಮ್ಮ ಮನೆಗೆ ನೋಡಿ. ಇಲ್ಲಿ ಒಂದು ಕುಕ್ಕರ್ ಇಡಿ, ಅದರಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಕಾಯೋದಕ್ಕೆ ಬಿಡಿ. ಕಾದ್ಮೇಲೆ 2 ಸಣ್ಣ ಸಣ್ಣ ಕಟ್ ಮಾಡಿರೋ ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಚಂದ ಮಿಕ್ಸ್ ಮಾಡಿ, ಅದು ನೋಡಿ ನಿಮಗೆ ಗೊತ್ತಿರಬೇಕು ಚಂದ ಫ್ರೈ ಆಗಿರಬೇಕು. ಒಂದು ಬಣ್ಣ ಬರೋವರೆಗೂ ಫ್ರೈ ಮಾಡಾದ್ಮೇಲೆ ಇವಾಗ ವಾಶ್ ಮಾಡಿ ಇಟ್ಟಿರುವ ಚಿಕನ್ನ ಹಾಕ್ಕೊಳ್ಳಿ. ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೊಂಡು ನೋಡಿ ರಪ್ಪ ಅಂತ ಎತ್ತಿ ಹಾಕ್ತಿದ್ದೀವಿ. ಆಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ, ಮಸಾಲೆ ಪೌಡರು ಚಿಕ್ಕ ಸ್ಪೂನ್ ಆದರೆ 2 ಸ್ಪೂನ್ ಹಾಕ್ಕೊಳ್ಳಿ, ಯಾಕಂದರೆ ಅದು ಒಂಥರ ಟೇಸ್ಟ್ ಚಂದ ಕೊಡುತ್ತೆ. ಆಮೇಲೆ ಇದಕ್ಕೆ ನಾವಿಲ್ಲಿ ಹಾಕೊತಿದ್ದೀವಿ ಖಾರದ ಪುಡಿ 2 ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ಧನಿಯಾ ಪುಡಿ 2 ಸ್ಪೂನು, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ಕೊಳ್ಳಿ. ಇದಕ್ಕೆ ಚಿಕನ್ ಮಸಾಲ ಫ್ರೈ ಅಂತ ಬರುತ್ತೆ, ಅದು ಹಾಕ್ಕೊಳ್ಳಿ. ಇವಾಗ ನಾವು ಎಲ್ಲ ಪುಡಿ ಹಾಕಿದ್ದೀವಿ, ಚಂದ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಟೊಮ್ಯಾಟೋನ ಸಣ್ಣದಕ್ಕೆ ಕಟ್ ಮಾಡಿದ್ದೀವಿ, ಅದನ್ನು ನಾವು ಪೌಡರ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀವಲ್ಲ, ಅದಕ್ಕೆ ಹಾಕಿ ಟಕ್ ಅಂತ ಇವಾಗ ಕುಕ್ಕರ್ ಮುಚ್ಚಳ ಎತ್ತಿ ಮುಚ್ಚಿ, ಇದು ನಮ್ಗೆ ಇವಾಗ 3 ವಿಷಲ್ ಬರಬೇಕು ನೋಡಿ. ಕುಕ್ಕರ್ ಕುಗಿದ್ಮೇಲೆ ಅದನ್ನ ಒಂದು ಸೈಡ್ ಎತ್ತಿಟ್ಟು ಇವಾಗ ಒಂದು ಚಿಕ್ಕ ಬಾಣಲಿ ಎತ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. 2 ಏಲಕ್ಕಿ, 1-2 ಪೀಸ್ ಚಕ್ಕೆ, 4 ಲವಂಗ ಎತ್ಕೊಂಡು ಇವಾಗ ಕಾದಿದೆಯಲ್ಲ ಎಣ್ಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡಾದ್ಮೇಲೆ ಇವಾಗ ನೋಡಿ ಏನೇನು ಹಾಕ್ತಿದ್ದೀವಿ. ಇವಾಗ ಇದಕ್ಕೆ 1/4 ಸ್ಪೂನು ಪೆಪ್ಪರ್ ಕಾಳು ಹಾಕಿ, ಒಂದು 15 ಪೀಸು ಬೆಳ್ಳುಳ್ಳಿ ಹಾಕಿ ಚಂದ ಫ್ರೈ ಮಾಡಿ, ಅದು ಬ್ರೌನ್ ಕಲರ್ ಆಗಬೇಕು. ಬ್ರೌನ್ ಕಲರ್ ಆಗೋವರೆಗೂ ಕಾಯಿರಿ. ಆಮೇಲೆ ಇದಕ್ಕೆ ನಾವಿಲ್ಲಿ ಹಾಕ್ತಿದ್ದೀವಿ 2 ಹಸಿಮೆಣಸಿನ್ಕಾಯಿ ಮಧ್ಯದಲ್ಲಿ ಕಟ್ ಮಾಡಿ ಹಾಕಿದ್ದೀವಿ, ಟಪ್ ಅಂತ ಎಗ್ರಿತು. ಆಮೇಲೆ 1 ಇಂಚು ಶುಂಠಿ ಹಾಕಿ ಚಂದ ಫ್ರೈ ಮಾಡ್ತಿದ್ದೀವಿ. ಆಮೇಲೆ ಇಲ್ಲಿ ಒಂದು ದಪ್ಪ ಈರುಳ್ಳಿ ಉದ್ದದಕ್ಕೆ ಕಟ್ ಮಾಡಿದ್ದೀವಿ, ಅದನ್ನು ಹಾಕಿ ಚಂದ ಫ್ರೈ ಮಾಡ್ತಿದ್ದೀವಿ ನೋಡಿ. ಇದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ಇವಾಗಿಲ್ಲಿ ನಾವು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ತಿದ್ದೀವಿ. 1/4 ಪೀಸು ಕಾಯಿ ಕಟ್ ಮಾಡಿ ಸಣ್ಣದಕ್ಕೆ ಕಟ್ ಮಾಡಿ ಇವಾಗ ಹಾಕ್ತಿದ್ದೀವಿ ಇದಕ್ಕೆ. ಇದನ್ನೆಲ್ಲ ಸೇರಿ ಒಟ್ಟಿಗೆ ಚಂದ ಫ್ರೈ ಮಾಡಬೇಕು ನೋಡಿ ಇವಾಗ. ಆಮೇಲೆ ಒಂದು ಸ್ವಲ್ಪ ಕಡಲೆಪಪ್ಪು ಹಾಕಿ ಮತ್ತೊಮ್ಮೆ ಇನ್ನೊಂದು ಸತಿ ಚಂದ ಫ್ರೈ ಮಾಡಾದ್ಮೇಲೆ ಅಷ್ಟೇ ನೋಡಿ ನಮ್ಮ ಮಮ್ಮಿ ಹಾಕಿರೋ ಇಂಗ್ರೀಡಿಯೆಂಟ್ಸು. ಆಮೇಲೆ ಸ್ಟವ್ ಆಫ್ ಮಾಡಿ ಬಾಣಲಿ ಸೈಡ್ಗಿಡಿ. ಬಾಣಲಿಯಲ್ಲಿ ಇರೋದೆಲ್ಲ ಆರಿದ್ಮೇಲೆ ಮಿಕ್ಸಿಗೆ ಹಾಕಿ ಫೈನ್ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಇವಾಗ ಸಾಂಬಾರ್ ಪುಡಿ 2 ಸ್ಪೂನ್ ಹಾಕ್ತಿದ್ದಾರೆ. ಸಾಂಬಾರ್ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಅಷ್ಟೇ ನೋಡಿ ನಮ್ಮ ಮಸಾಲ ರೆಡಿ ಆಗಿದೆ. ಇವಾಗ ಕುಕ್ಕರಲ್ಲಿ ಕೂಗಿಸಿರೋ ಚಿಕನ್ಗೆ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆನೆಲ್ಲ ಹಾಕಿ ಚಂದ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಸಾರು ತಿಳಿಬೇಕಂದ್ರೆ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಗಟ್ಟಿಗೆ ಸಾರಿರ್ಬೋದು. ಅಷ್ಟೇ ಸಾರನ್ನ ಒಂದು 5 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಆಮೇಲೆ ಬ್ಯಾಟಿಂಗ್ ಮಾಡಿ ಸೂಪರಾಗಿದೆ. ನಾನಿವತ್ತು ಮುದ್ದೆ ಜೊತೆ ಬ್ಯಾಟಿಂಗ್ ಮಾಡಿದೆ, ಸೂಪರ್ ಆಗಿತ್ತು ನೋಡಿ. ಇವತ್ತಿನ ರೆಸಿಪಿ ನೋಡಕ್ಕಂತೂ ಸೂಪರ್ ಆಗಿದೆ, ತಿನ್ನಕ್ಕೂ ಸೂಪರ್ ಆಗಿತ್ತು. ನಮ್ಮ ಮಮ್ಮಿಗೆ ಈ ರೆಸಿಪಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ. ಅಷ್ಟೇ ನೋಡಿ ಇವತ್ತಿನ ವಿಡಿಯೋ. ನಿಮಗೆ ನಾನು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್, ಸಿಗುವ ನಮ್ಮ ಮುಂದಿನ ವ್ಲಾಗ್ನಲ್ಲಿ.